ಹತ್ತಾರು ಕನಸು ಕಟ್ಕೊಂಡು ದೂರದ ಊರುಗಳಿಂದ ಕೆಲಸಕ್ಕಾಗಿ ಅದೆಷ್ಟೋ ಜನ ಬೆಂಗಳೂರಿಗೆ ಬರ್ತಾರೆ. ಈ ರೀತಿ ಬರೋರಲ್ಲಿ ಸಾಮಾನ್ಯವಾಗಿ ಪಿಜಿಯಲ್ಲಿ ಉಳ್ಕೊಳ್ಳೋರೇ ಹೆಚ್ಚು. ಆದರೆ ಸಿಲಿಕಾನ್ ಸಿಟಿಯ ಪಿಜಿ ಸೇರೋ ಮುನ್ನ ಎಚ್ಚರ. ಯಪ್ಪ, ಈ ದೃಶ್ಯಗಳನ್ನ ನೋಡ್ತಿದ್ರೆ ವಾಕರಿಕೆ ಬರುತ್ತೆ. ಊಟದ ತಟ್ಟೆಯಲ್ಲಿ ಹುಳ, ಸಾಂಬಾರಲ್ಲಿ ಜಿರಳೆ ಕಾಲು, ಸೀದೋಗಿರೋ ಅನ್ನ, ಅಡುಗೆ ಮನೆಯನ್ನೇ ಸಾಮ್ರಾಜ್ಯ ಮಾಡ್ಕೊಂಡಿರೋ ಜಿರಳೆಗಳು, ಇಲಿಗಳ ಕಾಟ ಬೇರೆ. ಟ್ಯಾಪ್ ಆನ್ ಮಾಡಿದ್ರೆ ಸಾಕು, ಕುಡಿಯೋಕ ನೀರ್ ಬರಲ್ಲ, ಬಳಕೆಗೂ ನೀರಿಲ್ಲ, ಬರೋದ್ ಮಾತ್ರ ಬರೀ ಗಾಳಿ ಸದ್ದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಪ್ರೇಮ ಎಂಬ ಪಿಜಿ ಅವ್ಯವಸ್ಥೆಯ ಆಗರವಾಗಿ ಬದಲಾಗಿದೆ. ಈ ಪಿಜಿಯ ಅವ್ಯವಸ್ಥೆಯಿಂದ ಬೇಸತ್ತಿರುವಲ್ಲಿರುವ ಯುವತಿಯರು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಪಿಜಿ ಅವ್ಯವಸ್ಥೆ ಕುರಿತು ವಿಡಿಯೋ ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋ ವೈರಲ್ ಮಾಡಿದ್ದಕ್ಕೆ ಪಿಜಿ ವಾರ್ಡನ್ ಕೈನಲ್ಲಿ ದೊಣ್ಣೆ ಹಿಡಿದು ಆವಾಜ್ ಹಾಕಿದ್ದಾಳೆ. ಏನು ಮಾಡಲ್ಲ ಸರ್, ಬರೀ ಅಸಭ್ಯವಾದ ಮಾತುಗಳೇ ಆಂಟಿಯಿಂದ ಬಾಯಲ್ಲಿ ಬರೋದು. ಮತ್ತೆ ಇದಕ್ಕಿಂತ ಮುಂಚೆ ಒಬ್ಳು ಕೇರಳದವಳು ಹುಡುಗಿ ಬಂದಿದ್ಲು ಇಂಟರ್ನ್ಶಿಪ್ಗೆ. ಆ ಹುಡುಗಿ ಬಂದಾಗ ಲೈಕ್ ಅವಳಿಗೆ ಕನ್ನಡ ಬರಲ್ಲ ಕರೆಕ್ಟ್ ಆಗಿ, ಆಂಟಿಗೆ ಇಂಗ್ಲಿಷ್ ಬರಲ್ಲ. ಅವಳು ನಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ವಿ. ನಾವ್ ಈ ತರ ಹೇಳಿದ್ರೆ ಆ ಹುಡುಗಿಗೆ ದೊಣ್ಣೆ ತೋರಿಸ್ಕೊಂಡು ನೀನ್ ಇಷ್ಟೇ ಅಮೌಂಟ್ ಪೇ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತ ದೊಣ್ಣೆ ತೋರಿಸ್ಕೊಂಡೆಲ್ಲ ಮಾತಾಡ್ತಾರೆ ಕೆಟ್ಟದಾಗೆಲ್ಲ ಹುಡುಗಿಗೆ. ಇನ್ನು ಯುವತಿಯರ ಆರೋಪದ ಬಗ್ಗೆ ವಾರ್ಡನ್ ಲೇಡಿ ಹೇಳೋದೇ ಬೇರೆ. ಬಂದ ತಕ್ಷಣ ಸ್ನಾನ ಮಾಡಲ್ಲ, ಎಣ್ಣೆ ಹೊಡಿತಾರೆ, ಕಬಾಬು ಇದೆಲ್ಲ ತತ್ತಾರೆ, ಹೋಗ್ಬಿಟ್ಟು ಸರಿಂಗ್ ಎಲ್ಲಿ ಕಾಲೇದಲ್ಲಿ ಮನಿ ಕೊಬಿಡ್ತಾರೆ ಬಾಕ್ಲಕ್ಕಂದು ಬಂದು. ಯಾವ ಅವ್ರೇನೆ BBMನವ್ರೆ ಎಲ್ಲ ಹುಡುಗರು ಕಂಪ್ಲೇಂಟ್ ಮಾಡ್ತಿದ್ರು. ಆದ್ರೂ ನಾನು ಹೇಳಕ್ ಹೋಗ್ಲಿಲ್ಲ. ಫ್ರಿಡ್ಜ್ ಅಲ್ಲಿ BBMನವ್ರ ಆಫೀಸ್ನವ್ರು ಬಂದಾಗ ನೀವು ಮಡಿದ್ದೆ ಹೋದ್ರೆ ಅಲ್ಲಿ ಲಾಕ್ ತೆಗಿಯಕ್ ಬಿಡ್ಬೇಕಲ್ವಾ ಅವ್ರನ್ನ. ಸದ್ಯ ಈ ಬಗ್ಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದ್ದು ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.